ಶಾಸಕರು ಹೇಳ್ತಾರೆ ಈ ಮಂಡಳಿಯಲ್ಲಿ ಹಾಗೆ ಒಂದಷ್ಟು ಜನ ಅವರ ಬೆಂಬಲಿಗರು ಹೇಳಿದ್ದೇನಂತಂದ್ರೆ 27 ಜನ ಇದ್ರು, ಅದ್ರಲ್ಲಿ 24 ಜನ ಒಪ್ಪಿಟ್ಟಿದ್ದಾರೆ, ಇನ್ನು ಉಳಿದಿರೋದು 2-3 ಜನ ಅಷ್ಟೇನೇನೆ. ಆಯ್ತಪ್ಪ, ನಿಮಗೆ ಸಾವಿರಾರು ರೈತರ ಪಟ್ಟಿ ಬಿಡುಗಡೆ ಮಾಡೋದು ಕಷ್ಟನ? ಈ 24 ಜನ ಯಾರು ಒಪ್ಪಿದ್ದಾರಲ್ಲ ಅವ್ರ ಪಟ್ಟಿ ಬಿಡುಗಡೆ ಮಾಡಿಬಿಡಿ. 1-2 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಜವಾಗ್ಲೂ ಎಷ್ಟು % ರೈತರು ಒಪ್ಪಿದ್ದಾರೆ, ಎಷ್ಟು ರೈತರು ಒಪ್ಪಿಲ್ಲ, ಅದ್ರದ್ದು ಪಾರದರ್ಶಕವಾದ ಒಂದು ಪಟ್ಟಿ ಬಿಡುಗಡೆ ಮಾಡ್ಬಿಟ್ರೆ ಈ ಕನ್ಫ್ಯೂಷನ್ ಇರಲ್ಲ, ಗೊಂದಲಗಳು ಇರೋದಿಲ್ಲ, ಈ ಜಗಳ ಕದನಕ್ಕೆ ಅರ್ಧ ಆಸ್ಪದ ಕೊಡೋದು ನಿಲ್ಸ್ದಂಗ್ ಆಗ್ಬಿಡುತ್ತೆ. ಸುನಿಲ್ ಅವರೇ, ಅಷ್ಟು ಕಷ್ಟನಾ ಪಟ್ಟಿ ಬಿಡುಗಡೆ ಮಾಡೋದು? ಪಟ್ಟಿ ಬಿಡುಗಡೆ ಮಾಡೋದಂದ್ರೆ ಇನ್ನೂ ಫೈನಲ್ ನೋಟಿಫಿಕೇಶನ್ ಆಗಿಲ್ಲ, ಇನ್ನು ಕೆಲವು ಊರುಗಳು ಇಲ್ಲ ಆಗಿರೋ ಮಂಡಳಿಯಲ್ಲಿ ನನಗೊಂದು ಅನಧಿಕೃತವಾಗಿ ಒಂದು ಪಟ್ಟಿ ಸಿಕ್ಕಿದೆ. 21 ಜನ ಒಪ್ಪಿಗೆ ನೀಡಿದ್ದಾರೆ, 6 ಜನ ಒಪ್ಪಿಗೆ ನೀಡಿಲ್ಲ. 6 ಜನದಲ್ಲಿ 24 ಅಂತ ಎಲ್ಲೋ ಕೇಳಿದೆ ಸರ್, ಅಲ್ಲಿ ಇನ್ನೂ ಒಂದು 3 ಕಮ್ಮಿ ಆಯ್ತು, 21. ಸರಿ, 21 ಒಪ್ಪಿಗೆ ನೀಡಿದ್ದಾರೆ, ಇನ್ನು 6 ಜನ ಒಪ್ಪಿಗೆ ನೀಡಿಲ್ಲ. 6 ಜನದಲ್ಲಿ ಒಂದೇ ಕುಟುಂಬದವರು ಅವರು. ಇಲ್ಲಿ ಈ ವಿಷಯ ಒಂದು ಸಣ್ಣ ರಾಜಕೀಯ ಕಿಡಿಯಿಂದ ಶುರುವಾಗಿದ್ದು, ವಿರೋಧ ಅಂತ ಶುರುವಾಗಿದ್ದು ಕುಮಾರಸ್ವಾಮಿ ಅವರೆಲ್ಲ ವಿರೋಧ ಮಾಡಿದ್ದು, ಒಂದು ಸಣ್ಣ ರಾಜಕೀಯ ಕಿಡಿ ಶುರುವಾಗಿ ಇದು ದೊಡ್ಡದಾಗಿ ಬೆಳೀತಾ ಇದೆ ಅಷ್ಟೇ. ಕೆಲವರೇನು ದಲಿತರ ಕೋಟಾದಲ್ಲಿ ನನ್ನ GBDA ಡೈರೆಕ್ಟರ್ ಮಾಡಲಿಲ್ಲ ಅಂತ ಒಬ್ಬ, BCM ಕೋಟಾದಲ್ಲಿ ನನ್ನ GBDA ಡೈರೆಕ್ಟರ್ ಮಾಡಲಿಲ್ಲ ಅಂತ ಒಬ್ಬ, ವಕೀಲರು ಕೋಟಾದಲ್ಲಿ ನನ್ನ GBDA ಅಧ್ಯಕ್ಷನ್ ಮಾಡಲಿಲ್ಲ ಅಂತ ಒಬ್ರು, ಈ GBDA ಕೋಟಾಲ್ ಅಧ್ಯಕ್ಷ ಸೆಕ್ರೆಟರಿ ಆಗ್ಬೇಕು ಹಂಗಾಗ್ಬೇಕು ಅಂತ ಶುರು ಆಗಿದ್ದು ಇವತ್ತು ಯೋಜನೆ ವಿರೋಧ ಮಾಡೋಷ್ಟು ದೊಡ್ಡದಾಗಿ ಬೆಳೆದಿದೆ. ಇದು ಶುರು ಮಾಡಿದ ರಾಜಕೀಯ. ನಾವು ಇದನ್ನ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ಕೊಂಡಿದ್ವಿ, ಇದನ್ನ ಮೀರಿದ್ದೆ ಅಂತ ಹೇಳ್ತೀವಿ. ಇಲ್ಲಿ ನನಗಿನ ಚಿಕ್ಕೋನ್ ಅಧ್ಯಕ್ಷ ಆಗ್ಬಿಟ್ಟ ಅಂತ ಒಬ್ರು, ಈ ರಾಜಕೀಯ ಶುರು ಆಗಿದ್ದು. ಆಮೇಲೆ ನಾನು MLA ಇದ್ದಾಗ ಮಾಗಡಿಲಿ 1000 ಎಕರೆ ಅಕ್ವಿಷನ್ ಮಾಡ್ಸಕ್ ಹೋದೆ, ಅವ್ರು ಬಿಡ್ಲಿಲ್ಲ ಅಂತ ನನ್ನ ಸ್ನೇಹಿತರು. ಈಗ ಬಾಲಕೃಷ್ಣ ಅವ್ರು ಮಾಡಿಸ್ತವ್ರೆ ಅಂತ ಅದಕ್ಕೆ ವಿರೋಧ ಮಾಡ್ತವ್ರೆ ಅಷ್ಟೇ. ಇದು ರಾಜಕೀಯವಾಗಿ ಈ ತರ ಆಗಿದೆ. ಸರಿ, ರಾಜಕೀಯ ಏನೇ ಇರ್ಲಿ, ಪಟ್ಟಿ ಒಂದು ಬಿಡುಗಡೆ ಮಾಡ್ಬಿಟ್ರೆ ಆಯ್ತಪ್ಪ. ನೀವು ಹೇಳ್ತಿದ್ರಿ ಸರ್ಕಾರ ಬಿಡುಗಡೆ ಮಾಡಬೇಕು, ಕರೆಕ್ಟ್, ಫೈನಲ್ ನೋಟಿಫಿಕೇಶನ್ ಆಗಿಲ್ಲ. ಹಾಗಾದ್ರೆ 80% ಅನ್ನೋದು ಯಾವ ಪಟ್ಟಿ ನೋಡ್ಕೊಂಡು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ಎಲ್ಲ ಜನ ಒಪ್ಪಿಗೆ ಕೊಟ್ಟಿದ್ರಲ್ಲ, ಅದು 80% ಆಗಿದೆ. ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ಏನು, ನಾನು JDS ಅವನು, ನನಗೆ ಕಾಂಗ್ರೆಸ್ ಅಲ್ಲ. JDS ಅಲ್ಲಿ ಈ ಹೋರಾಟದಲ್ಲಿ JDS ಅವರು ಇದ್ದಾರೆ, ಪರಾನೂ ಇದ್ದಾರೆ, ವಿರೋಧನೂ ಇದ್ದಾರೆ, BJP ಅವರು ಇದ್ದಾರೆ, ರಾಜಕಾರಣ ಗೊತ್ತಿಲ್ಲದೆ ಇರೋ ರೈತರು ಇದ್ದಾರೆ, ಪರಾನೂ ಇದ್ದಾರೆ, ವಿರೋಧನೂ ಇದ್ದಾರೆ, ಯಾವುದೇ ಪಕ್ಷಕ್ಕೆ ಸೇರದೇ ಇರೋ ರೈತರು ಇದ್ದಾರೆ. ರೈತರಿಗೆ ಅನ್ಯಾಯ ಆಗ್ಬಾರ್ದು, ನಿಜ, ರೈತರಿಗೆ ಅನ್ಯಾಯ ಆಗ್ಬಾರ್ದು. ಆದ್ರೆ ಟೌನ್ಶಿಪ್ ಬಿಟ್ರೆ ಮತ್ತೆ ನಾವು ರೆಡ್ ಝೋನು, ಗ್ರೀನ್ ಝೋನ್, ಈಗ ದೇವನಹಳ್ಳಿಲಿ ಗ್ರೀನ್ ಝೋನ್ ಅಂತ ಮಾಡಿದ್ರು, ಅಗ್ರಿಕಲ್ಚರ್ ಝೋನ್ ಅಂತ ಮಾಡಿದ್ದಾರೆ. ಪಕ್ಕದಲ್ಲಿ ಎಲ್ಲೋ ಝೋನ್ ಅಲ್ಲಿ ಇರೋದು 10 ಕೋಟಿ ಎಕರೆ, ಇವ್ರದ್ದು 50 ಲಕ್ಷಕ್ಕೂ ತಗೊಳ್ಳಲ್ಲ. ವ್ಯವಸಾಯ ಮಾಡೋನ್ ಯಾರು ತಗೊಂತಾನೆ? ಈಗ ಅವ್ನ ಏನಾದ್ರು ಮಾರ್ಬೇಕು, 50 ಲಕ್ಷಕ್ಕೆ ಮಾರಕ್ಕಾಗತ್ತ? ಅವನು ಪಕ್ಕದಲ್ಲಿ ಇರೋ 10 ಕೋಟಿಗೆ ಮಾರ್ತಾನೆ, ಇವ್ನ 50 ಲಕ್ಷಕ್ಕೆ ಹೆಂಗ್ ಮಾರಕ್ಕಾಗತ್ತ ರೈತ? ಒಂದ್ ಮದುವೆ ಮಾಡಕ್ಕೆ ಇವತ್ತು 50 ಲಕ್ಷ ಸಾಲದಿಲ್ಲ ಸ್ವಾಮಿ ಬದುಕೋದಕ್ಕೆ. ಒಂದ್ ಮೆಡಿಕಲ್ ಸೀಟ್ ಸೇರ್ಸ್ಬೇಕಂದ್ರೆ ಇವತ್ತು 1 ಕೋಟಿ ರೂಪಾಯಿ ಕೊಡ್ಬೇಕು. ಈಗ ನಮ್ಮ ಮಕ್ಕಳನ್ನ ಮೆಡಿಕಲ್ ಸೇರಿಸಬೇಕು ಅಂದ್ರೆ ನಾವು 1 ಎಕರೆ ಮಾರಿದ್ರೆ ಮೆಡಿಕಲ್ ಸೀಟ್ ಮಾಡಿಸ್ಬೇಕು. ಸುನಿಲ್ ಅವರೇ, ಬಟ್ ಎಲ್ಲಾ ರೈತರು ಭೂಮಿ ಮಾರಾಟ ಮಾಡಬೇಕು ಅನ್ನೋ ಇರಾದೆಯಲ್ಲೇ ಇರಲ್ಲ. ಶ್ವೇತ ಅವರೇ ಹೇಳ್ತಾ ಇದ್ರು, ಯಾರೊಬ್ರು ವಯಸ್ಸಾದ ವೃದ್ಧ ಇದ್ದಾರೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭೂಮಿ ಬಿಟ್ಟು ಹೋಗ್ಬೇಕು ಅನ್ನೋ ಇರಾದೆ ಇಷ್ಟ ಇಲ್ಲ. 10 ಕೋಟಿ ಇಲ್ಲ 20 ಕೋಟಿ ಕೊಟ್ಟರು ಕೂಡ ಬೇಡ. ಕಳೆದ 20 ವರ್ಷಗಳಿಂದ 3000 ಎಕರೆ ಮಾರಾಟ ಆಗಿದೆಯಲ್ಲ. ಕುಮಾರಸ್ವಾಮಿ ಅವರೇ 2006ರಲ್ಲಿ ಮಾಡಿದ್ರಲ್ಲ, ಅವತ್ತಿಂದ 3000 ಎಕರೆ ಮಾರಾಟ ಆಗಿದೆ. ಈ ಟೌನ್ಶಿಪ್ ಮಾಡ್ತೀವಿ, ಈ ಸರ್ಕಾರ ಬಂದ್ಮೇಲೆ 1000 ಎಕರೆ ಮಾರಾಟ ಆಗಿದೆ. ರೈತರು ಭೂಮಿ ಮಾಡ್ತಾನೆ ಇದಾರೆ, ಕೊಂಡ್ಕೊಳ್ತಾರ ಯಾರು? ಬೆಂಗಳೂರಿಂದ ಬಂದಿರೋರು. ಹೌದು, ನಿಜ. ಕುಮಾರಸ್ವಾಮಿ ಅವರೇ 40 ಎಕರೆ ಕೊಂಡ್ಕೊಂಡಿದ್ದಾರೆ, ನಮ್ಮ ಪಕ್ಷದ ನಾಯಕರು 40 ಎಕರೆ ಕೊಂಡ್ಕೊಂಡಿದ್ದಾರೆ. ಏನು ಕೊಂಡ್ಕೊಂಡ್ರು 2008ರಲ್ಲಿ? ಆಯ್ತು.